ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಾವು ಹಾಲೇನಹಳ್ಳಿ ಗ್ರಾಮದ ಎಸ್ ಮುನಿರಾಜು ಅವರ ಪ್ಲಾಟ್ಗೆ ಕೆಲವು ರೈತರನ್ನು ನಾವು ನಮ್ಮ ವೆಲ್ಕಮ್ ಸೀಡ್ಸ್ನ WS46 ತಳಿಯನ್ನು ನೋಡಲಿಕ್ಕೆ ಪ್ಲಾಟನ್ನು ನಾವು ಕರ್ಕೊಂಡು ಬಂದಿದ್ದೆವು. ಸೊ ಅವರ ಅನಿಸಿಕೆಯನ್ನು ನಾವು ಅವ್ರ ಪರಿಚಯ ಮುಖಾಂತರವನ್ನು ಕೇಳೋಣ. ಸರ್, ನಿಮ್ಮ ಪರಿಚಯ ಮಾಡಿ ಸ್ವಲ್ಪ ಮೊದಲು. ನಮ್ಮ ಹೆಸರು ರಾಮಲಿಂಗೇಶ್ವರ ಚೌಧರಿ ಅಂತ, ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೆ. ಓಕೆ. ಇವರು ವೆಲ್ಕಮ್ ಅವರು ನಾವು ಕೇಳಿದೆ, ಇಲ್ಲಿ ಜಾಗದಲ್ಲಿ ಹಾಕಿದ್ದಾರೆ, ಓಕೆ, ಚೆನ್ನಾಗಿದೆ ನೋಡಿ ಅಂತ ಕರ್ಕೊಂಡು ಬಂದಿದ್ರು. ಸರಿ ಸರ್. ಯಾಕೆಂದ್ರೆ ನಮ್ಮ ಅಪ್ಪ ಅವರು ರೈತರೇ, ಅವ್ರನ್ನು ಮಾಡ್ಬೇಕಂತ ಯೋಚನೆದಲ್ಲಿದ್ದಾರೆ. ಸರ್, ಈಗ ನೀವು ಪ್ಲಾಟ್ ಎಲ್ಲ ನೋಡಿದ್ದೀರಿ. ಸೊ ನೋಡಿದರೆ ನಿಮಗೆ ಫ್ರೂಟ್ಸ್ ಸೆಟ್ಟಿಂಗ್ ಹೇಗೆ ಅನಿಸುತ್ತೆ ಸರ್? ಇದು WS46 ತಳಿ ಸೆಟ್ಟಿಂಗ್ ಚೆನ್ನಾಗಿದೆ ಸರ್. ಇಲ್ಲಿ ಕಾಯಿ ಮೇಲಿನಿಂದ ಕೆಳಗಡೆ ತನಕ ಸೆಟ್ಟಿಂಗ್ ಚೆನ್ನಾಗಿದೆ. ಸೈಜ್ ಚೆನ್ನಾಗಿ ಬರ್ತಾ ಇದೆ ಅಂತ ಒಂದು 2-2.5 kg ತನಕ ಇರಬಹುದು ಅಂತ ಅನಿಸ್ತಾ. ಓಕೆ ಓಕೆ. ಸೊ ನಿಮ್ಗೆ ಇಲ್ಲಿ ನೋಡಿದರೆ ರೋಗಕ್ಕೆ ಹೇಗಿದೆ ಅಂದ್ರೆ, ನೀವು ಏನು ಹಳದಿ ನಂಜು ರೋಗ ಅಂತಿರಲ್ಲ, ಅದು ಪ್ಲಾಟ್ ಹೇಗೆ ಅನಿಸುತ್ತೆ ಸರ್? ಇಲ್ಲಿ ಇಲ್ಲ, ಇದು ಸ್ವಲ್ಪ ಮೇಂಟೆನೆನ್ಸ್ ಇನ್ನ ಮಾಡಿಲ್ಲ, ಬಟ್ ಆದ್ರೂ ಚೆನ್ನಾಗಿ ಕಂಟ್ರೋಲಿಂಗ್ ಇದೆ ಅಂತೀರಾ? ಓಕೆ. ಇದು ಯೆಲ್ಲೋ ಮೊಸೈಕ್ ಅಂತೂ ಕಾಣಿಸ್ತಾ ಇಲ್ಲ. ಓಕೆ. ಅಲ್ಲಲ್ಲಿ ರಿಂಗ್ ಸ್ಪಾಟ್ ಕಾಣಿಸ್ತಾ ಇದೆ. ಅದು ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಬೇಕಾಯ್ತು ಇವರು. ಓಕೆ. ರೈತರು ಏನು ಎಲ್ಲಾ ರೈತರಿಗೆ ಏನ್ ಹೇಳ್ಬಹುದು ಸರ್? ಇದು ನೀವು ಹಾಕ್ಬೋದಾ? ಇದು ಚೆನ್ನಾಗಿದೆ, ಇದು ತಳಿ ಚೆನ್ನಾಗಿದೆ, ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಿದೆ ಮೇನ್. ಓಕೆ. ಅಂದ್ರೆ ಗ್ಯಾಪ್ ಅಂತ ಇಲ್ಲ, ಕೆಳಗಡೆನಿಂದ ಚೆನ್ನಾಗಿದೆ ಫ್ರೂಟ್ ಸೆಟ್ಟಿಂಗ್. ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ಕೊಂಡಿದ್ರೆ ಅಂದ್ರೆ ಚೆನ್ನಾಗಿ ಬರ್ಬೋದು. ಓಕೆ ಸರ್, ತಮ್ಮ ಅಭಿಪ್ರಾಯ ಹಂಚಿಕೊಳ್ಳೋದಕ್ಕೆ ಥ್ಯಾಂಕ್ ಯು. ಓಕೆ.